ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಹುದಿನಗಳ ಬಳಿಕ ಅಥಣಿಯಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣಕ್ಕೆ ಕಾಲ ಕೂಡಿ ಬಂದು ಪಕ್ಷಾತೀತವಾಗಿ ರಾಜ್ಯ ಸಚಿವರ ಜೊತೆಗೆ ಕೇಂದ್ರ ಸಚಿವರು ಅಥಣಿ ಪಟ್ಟಣದ ಹೊರವಲಯದ ವಿಜಯಪುರ ಸಂಕೇಶ್ವರ ರಸ್ತೆ ಪಕ್ಕದಲ್ಲಿ 45 ಅಡಿಯ ಎತ್ತರದ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣಗೊಳಿಸಿದ್ದಾರೆ. ಈ ಕುರಿತ ಸಂಪೂರ್ಣ ಡೀಟೇಲ್ಸ್ ಎಲ್ಲಿದೆ ನೋಡಿ. ಅಥಣಿಯಲ್ಲಿ ಅದ್ದೂರಿಯಾಗಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ. ಎಲ್ಲಿ ನೋಡಿದರಲ್ಲೂ ಕೇಸರಿಮಯ. ಅಥಣಿ ಪಟ್ಟಣ ತುಂಬೆಲ್ಲ ಮಂಗಳವಾದ್ಯ ಶಬ್ದ. ಹೌದು, ಇದೆಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ. ಸರಿಸುಮಾರು 45 ಅಡಿಯಷ್ಟು ಎತ್ತರದ ಮೂರ್ತಿ ಈಶಾನ್ಯ ಪ್ರದೇಶದ ಸಂವಹನ ಮತ್ತು ಅಭಿವೃದ್ಧಿ ಕೇಂದ್ರ ಸಚಿವರಾದ ಜ್ಯೋತಿರಾದಿತ್ಯ ಎಂ ಸಿಂಧಿಯಾ ನೇತೃತ್ವದಲ್ಲಿ ಭವ್ಯ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣಕ್ಕೆ ಚಾಲನೆ ನೀಡಿದ್ರು. ಸಚಿವರು ಇತ್ತ ಗುಂಡಿ ಹೊತ್ತುತ್ತಾ ಇದ್ದಂತೆ ಬಾನಂಗಳ ಎತ್ತರಕ್ಕೆ ರಂಗು ರಂಗಿನ ಬಣ್ಣ ಉದ್ಘಾಟನೆಗೆ ಮೇಲೆ ತಂದಿತ್ತು. ಉದ್ಘಾಟನೆ ಬಳಿಕ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾತನಾಡಿ, ಭಾರತ ಮಾತೆಗೆ 100 ವರ್ಷಗಳ ನಂತರ ಛತ್ರಪತಿಯಂತಹ ವ್ಯಕ್ತಿ ದೊರೆತಿದ್ದಾರೆ. ಆಗ ಎಲ್ಲರೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಶಿವಾಜಿ ಮಹಾರಾಜರು ತಮ್ಮ ಪರಾಕ್ರಮ ಹಾಗೂ ವೀರತೆಯಿಂದ ಅಫ್ಜಲ್ ಖಾನ್ ಎದೆ ಬಗೆದು ಸ್ವಾಭಿಮಾನ ಕಾಪಾಡಿದ್ದು ನಮ್ಮ ಇತಿಹಾಸದಲ್ಲಿದೆ ಎಂದರು. माझे बंधू आणि भगिनी सगळ्यांना माझा प्रणाम आहे. तालियामध्ये ऊर्जा कुठे? मला अथणीची ताली द्या जरा. माझ्या संघ उच्चारण करा. जय शिवाजी. ऊर्जा पाहिजे मला. जय भवानी. ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರು ಆಗಮಿಸಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಶಿವಾಜಿ ಮಹಾರಾಜರು ಓರ್ವ ಕಟುಕ ಗೋಹತ್ಯೆ ಮಾಡುವುದನ್ನ ನೋಡಿದ್ರು. ಅವರಿಗೆ ಅದನ್ನ ನೋಡೋದಕ್ಕೆ ಆಗ್ಲಿಲ್ಲ. ಅದೇ ಕ್ಷಣದಲ್ಲಿ ಆ ಗೋಹತ್ಯೆ ಹಂತಕನನ್ನ ಕತ್ತಿಯಿಂದ ರುಂಡವನ್ನ ಚೆಂಡಾಡಿ ಅವತ್ತೇ ಗೋಹತ್ಯೆಯನ್ನ ತಡೆದ್ರು. 2028ಕ್ಕೆ ನಾವು ಶಿವಾಜಿ ಮಹಾರಾಜ ರೀತಿ ಶೌರ್ಯ ತೋರಿಸಬೇಕಾಗಿದೆ ಎಂದರು. ಬಿಜಾಪುರದ ಶಿವಾಜಿ ಮಹಾರಾಜರ ಮೂರ್ತಿಗೆ ನಮ್ಮ ಲಾಲಕೃಷ್ಣ ಅದನ್ನು ಎಷ್ಟು ಖುಷಿಯಿಂದ ಒಪ್ಕೊಂಡ್ರೆ, ಬಿಜಾಪುರದ ಶಿವಾಜಿ ಮಹಾರಾಜರ ಮೂರ್ತಿ ಕೂರಿಸೋದ್ರೇನು? ಯಾವ ಶಿವಾಜಿ ಮಹಾರಾಜರು ಬಿಜಾಪುರ್ನಲ್ಲಿ ಆದಿಲ್ ಶಾಹಿಗೆ ಏನಿಗೆ ಹೊಡಿತಿದ್ರಲ್ಲ, ಅದೇನು ಹೊಡಿಯೋದು ಸಹಜರಾಜ ತಂದೆ ಹೊಡಿ ಅಂದ್ರೆ ನಾಯಿ ಹೊಡಿದ್ರು ಶಿವಾಜಿ ಮಹಾರಾಜರು ಬಿಜಾಪುರ್ನಾಗ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಶಿವಾಜಿ ಮಹಾರಾಜರು ಎಲ್ಲ ಧರ್ಮಕ್ಕೂ ಆದರ್ಶ. ಇವರ ಆದರ್ಶಕ್ಕೆ ಎಲ್ಲರನ್ನ ಗೌರವವನ್ನ ನೀಡ್ತಾ ಇದ್ರು. ಇವತ್ತು ಅವರ ಆದರ್ಶಗಳನ್ನ ಪಾಲನೆ ಮಾಡೋದು ಅವಶ್ಯಕತೆ ಇದೆ. ಅವರ ತತ್ವ ಸಿದ್ಧಾಂತ ನಾವು ಜಾರಿ ಮಾಡಬೇಕಾಗಿದೆ. ಇಡೀ ಭಾರತಕ್ಕೆ ಅವರು ಮಾದರಿಯಾಗಿದ್ರು. ಶಿವಾಜಿ ಮಹಾರಾಜರ ಜೊತೆಗೆ ಮುಸ್ಲಿಮರು ಇದ್ರು. ಮಹಾರಾಜರ ಜೊತೆಗೆ ಮುಸ್ಲಿಂ ವಕೀಲರು ಇದ್ರು. ನಾವು ಇದನ್ನ ಇತಿಹಾಸದಲ್ಲಿ ನೋಡುತ್ತೇವೆ. ಅಷ್ಟರ ಮಟ್ಟಿಗೆ ಅವರು ಧರ್ಮ ಸಹಿಷ್ಣುರು ಎಂದರು. ಎಲ್ಲ ಮಾನವೀಯ ಕುಲಕ್ಕೆ ಅವರು ನಾಯಕರು, ಮಹಾರಾಜರು.
ಸೊ ಅದನ್ನ ಆದರ್ಶ ಅವ್ರದೇನು ಆದರ್ಶ ಇತ್ತು, ಅವರ ರಾಜ್ಯಭಾರದಲ್ಲಿ ಹಾಕುವಂತ ಸ್ಮರಣೆಗಳಿರ್ಬಹುದು, ಬೀದಾಡುವಂತ ತಂತ್ರಗಾರಿಕೆ ಇರಬಹುದು, ಎಲ್ಲರನ್ನ ಗೌರವಿಸ್ತಾ ಏನಾವುದೊಂದು ಭಾರಿ ಇತ್ತು. ಏನೋ ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಗಳು, ಮರಾಠರು ಮುಸ್ಲಿಂ ವಿರೋಧಿಗಳು ಅಂತ ಹೇಳಿ ನಮ್ಮ ಹಣೆಪಟ್ಟಿಗೆ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ವಂಶಜರು. ಇವತ್ತು ಇತಿಹಾಸ ಕಟ್ಟಲಿಕ್ಕೆ, ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬರ ಮರಾಠ ರಕ್ತ ಈ ದೇಶಕ್ಕಿದೆ. ಆದ್ರೆ ನಾವು ಯಾರು ಒಂದು ಸಮಾಜ ವಿರುದ್ಧ ಇಲ್ಲ, ನಮ್ಮ ಮಗುವ ವಿರುದ್ಧ ಇದ್ವಿ ಹೊರತು ಮುಸ್ಲಿಮರ ವಿರುದ್ಧ ಒಂದು ಈ ಸಂದರ್ಭಕ್ಕೆ ಜವಾಬ್ದಾರಿ. ಒಟ್ಟಾರೆಯಾಗಿ ವೈಭವದಿಂದ ಶಿವಾಜಿ ಮಹಾರಾಜರ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರಿದೆ. ಶಿವರಾಜ್ ನೇಸರಗಿ, ಜಿ ಕನ್ನಡ ನ್ಯೂಸ್, ಚಿಕ್ಕೋಡಿ.